ಹಲೋ ಎವ್ರಿವನ್. ನಾವಿವತ್ತು ಹೋಗ್ತಿದ್ದೇವೆ ಒಂದು ಮದುವೆ ಫಂಕ್ಷನಿಗೆ. ಆ್ಯಕ್ಚುಲಿ ನನ್ನ ಅಕ್ಕಂದು ಫ್ರೆಂಡಿದು ಮದುವೆ, ಬಟ್ ಅವರಮ್ಮ ಮತ್ತು ನನ್ನಮ್ಮ ಮೊದಲು ಫ್ರೆಂಡ್ಸ್ ಆಗಿದ್ರಂತೆ. ಸೊ ಅಕ್ಕ ಅಮ್ಮನಿಗೆ ಸಹ ಕಾಲ್ ಮಾಡಿ ಹೇಳಿದ್ರು ಬನ್ನಿ ಆಂಟಿ ಅಂತ, ನನ್ನನ್ನು ಸಹ ಕರ್ಕೊಂಬರ್ಲಿಕ್ಕೆ ಹೇಳಿದ್ರಂತೆ. ಅಕ್ಕನಿಗೆ ಹೇಗೂ ರಜೆ ಇರಲಿಲ್ಲ, ಬಟ್ ನನಗೆ ರಜೆ ಇತ್ತು. ಸೊ ನಾನು ಮತ್ತು ಅಮ್ಮ ಇಬ್ಬರು ಮದುವೆಗೆ ಹೋಗುವ ಅಂತ ರೆಡಿ ಆದ್ವಿ. ಡ್ರೆಸ್ ಹಾಕಿ ಆದಮೇಲೆ ನಾನು ಚೈನ್ ಯಾವ್ದು ಹಾಕೋದಂತ ಯೋಚನೆ ಮಾಡ್ತಿದ್ದೆ. ಈ ಚೈನ್ ಡ್ರೆಸ್ಸಿಗೆ ಹಾಗೂ ಕಲರ್ ಮ್ಯಾಚ್ ಆಗ್ತದೆ, ಬಟ್ ಸ್ವಲ್ಪ ಉದ್ದ ಆಯಿತು. ವಾವ್, ವಾಟ್ ಅ ಬ್ಯಾಡ್ ಚಾಯ್ಸ್ ರಮ್ಯಾ. ನೆಕ್ಸ್ಟ್ ಇದು ಈ ಚೈನ್ ಓಕೆ ಅಂತ ಅನಿಸ್ತು. ಸೊ ಅದನ್ನೇ ಓಕೆ ಅಂತ ಅಂದ್ಕೊಂಡು ಅದನ್ನೇ ಹಾಕ್ಕೊಂಡೆ. ನೆಕ್ಸ್ಟ್ ಕಮ್ಸ್ ಟು ದ ಇಯರಿಂಗ್ ಪಾರ್ಟ್. ಓಕೆ, ಫೈನಲ್ ಇಯರಿಂಗ್ ಆದರೂ ಕರೆಕ್ಟಾಗಿ ಮ್ಯಾಚ್ ಆಯ್ತಲ್ಲ ಅಂತ ಖುಷಿ ಆಯಿತು. ಅದಾದಮೇಲೆ ನಮಗೀಗ ಮುಖಕ್ಕೆ ಎಂತಾದರೂ ಹಾಕಬೇಕಲ್ಲ, ಯಾವತ್ತೂ ಮೇಕಪ್ ಅಂತೂ ಜಾಸ್ತಿ ಮಾಡೋದಿಲ್ಲ. ಆ್ಯಸ್ ಯೂಶ್ವಲ್ ನಂದು ಮಾಯ್ಶ್ಚರೈಸರ್ ಹಾಗೆ ಒಂದು ಸನ್ಸ್ಕ್ರೀನ್ ಹಾಕ್ಕೊಂಡು ಚಂದ ಮಾಡಿ ರೆಡಿಯಾಗಿ, ನೆಕ್ಸ್ಟ್ ನನ್ನ ಅಕ್ಕ ಹೂ ಮುಡ್ಕೊಂಡು ಹೋಗುವ ಅಂತ ರೆಡಿ ಮಾಡಿ ಇಟ್ಟಿದ್ಲು. ಸೊ ನಾನು ಸಹ ಹೂ ಮುಡ್ಕೊಂಡು ನನ್ನ ಅಮ್ಮನಿಗೆ ಸಹ ಹೂ ಮುಡಿಸಿ ರೆಡಿ ಆದೆ. ಆ್ಯಕ್ಚುಲಿ ನನ್ನ ಅಮ್ಮನಿಗೆ ಫಸ್ಟೇ ಹೇಳಿದ್ದೆ, ಅಮ್ಮ ಸಾರಿ ಉಡಿಸಿ ಬಿಡ್ತೇನೆ ಮತ್ತು ನನ್ನನ್ನು ಕರೀಲಿಕ್ಕಿಲ್ಲ ಅಂತ. ಆದರೆ ಸಹ ಅವ್ರು ಕರಿತಾ ಇದ್ರು ಪದೇ ಪದೇ. ಅದಾದಮೇಲೆ ನಾನೊಂದು ಲಿಪ್ಸ್ಟಿಕ್ ಹಾಕ್ಕೊಂಡೆ. ಯಬ್ಬಾ, ಇದೊಂದು ಎಂಥ ಶೆಕೆ ಮಾರೆ, ಬೆವರು ಒರೆಸಿ ಸಾಕಾಗ್ತದೆ. ನೆಕ್ಸ್ಟ್ ನಾನೊಂದು ಶಾಲ್ ಹಾಕ್ಕೊಂಡು ಅಮ್ಮನ ಸಹ ಕರ್ಕೊಂಡು ಒಂಚೂರು ಫಿಟ್ ಚೆಕ್ ಮಾಡಿ ನೆಕ್ಸ್ಟ್ ನಾವು ಹೋಗಿ ಒಂದು ಗಿಫ್ಟ್ ತಗೊಂಡು ಅದಾದಮೇಲೆ ಹೊರಟ್ವಿ. ನಮ್ಮ ಹತ್ರ ಇನ್ವಿಟೇಷನ್ ಕಾರ್ಡ್ ಇರಲಿಲ್ಲ. ನಾನು ಅಕ್ಕ ತೋರಿಸಿದಾಗ ನೋಡಿದ್ದು ನೆನಪಿತ್ತು ಫ್ಯಾಮಿಲಿ ಹಾಲ್ ಅಂತ. ನಾವು ಅಲ್ಲಿಗೆ ಹೋದ್ವಿ. ಫೈನಲಿ ಆ ಲೊಕೇಶನ್ ಕರೆಕ್ಟಾಗೇ ಇತ್ತು. ನಾವು ಹೋಗುವಾಗ ಹುಡುಗಿ ಅಂತೂ ಬಂದಿರಲಿಲ್ಲ, ಮತ್ತು ಸ್ವಲ್ಪ ವೆಯ್ಟ್ ಮಾಡಿದ್ವಿ. ನಾನು ಈ ಹಾಲಿಗೆ ಒಂದೆರಡು ಸರಿ ಡ್ಯಾನ್ಸರ್ ಆಗಿ ಹೋಗಿದ್ದೆ, ಆದರೆ ಇದು ಫಸ್ಟ್ ಟೈಮ್ ನಾನು ಆಡಿಯನ್ಸ್ ಆಗಿ ಬಂದಿದ್ದೆ, ಹಾಗಾಗಿ ಖುಷಿ ಆಯಿತು. ಅದಾದಮೇಲೆ ಬ್ರೈಡ್ ಆ್ಯಂಡ್ ಗ್ರೂಮ್ ಎಂಟ್ರಿ ಸಹ ಆಯಿತು. ಎಂಟ್ರಿ ಚೆನ್ನಾಗಿತ್ತು. ಹಾಗೆ ನನ್ನ ಅಕ್ಕನ ಫ್ರೆಂಡ್ಸ್ ಸ್ವಲ್ಪ ಡ್ಯಾನ್ಸ್ ಎಲ್ಲ ಇತ್ತು, ಅವ್ರನ್ನ ಸ್ಟೇಜ್ ಮೇಲೆ ಕರ್ಕೊಂಡೋಗಿ ಸಹ ಡ್ಯಾನ್ಸ್ ಎಲ್ಲ ಮಾಡಿದ್ರು, ಚೆಂದಾಗಿತ್ತು. ಆ ಅಕ್ಕ ಸ್ವಲ್ಪ ದಪ್ಪ ಇರೋದಕ್ಕೇನು ಇವರು ಚಂದ ನನ್ನ ಹೆಂಡತಿ ಅಂದ್ಕೊಂಡು ಸಹ ಡ್ಯಾನ್ಸ್ ಮಾಡಿದ್ರು, ಅದು ಸಹ ಚೆಂದ ಆಗಿತ್ತು. ಅದಾದ್ಮೇಲೆ ಬಂದರು ಬಾವ ಅನ್ಕೊಂಡು ಸ್ಟೇಜ್ ಮೇಲೆ ಸಹ ಕರ್ಕೊಂಡು ಬಂದು ಡ್ಯಾನ್ಸ್ ಮಾಡಿದ್ರು. ಈಗ ಅಂತೂ ದುರಂಧರ್ ಮೂವಿದೊಂದು ಸಾಂಗ್ ಇಲ್ದಿದ್ರೆ ಆ ಫಂಕ್ಷನೇ ಇನ್ಕಂಪ್ಲೀಟ್ ಅಂತ ಅನಿಸ್ತದಪ್ಪ. ಅದಾದ್ಮೇಲೆ ಒಬ್ರು ಚಂದ ಮಾಡಿ ಡ್ಯಾನ್ಸ್ ಮಾಡಿದ್ರು. ಅದನ್ನ ನೋಡಿ ನನ್ನ ಅಮ್ಮ ಸಹ ಶುರು ಮಾಡಿದ್ರು, ನೀನು ಸಹ ಒಂದು ಡ್ಯಾನ್ಸ್ ಮಾಡು ದಿವ್ಯಕ್ಕನಿಗೆ ಖುಷಿ ಆಗ್ತದೆ ಅಂತ. ಹೇಗೆ ಅವ್ರನ್ನ ಬೇಡಮ್ಮ ಅಂತ ಕನ್ವಿನ್ಸ್ ಮಾಡಿ ಹಾಗೂ ಹೇಗೂ ವಿಶ್ ಮಾಡಲಿಕ್ಕೆ ಹೊರಟು. ಯಬ್ಬಾ, ಅಲ್ಲಿ ಹೋಗುವಾಗಂತೂ ರಶ್. ಆ ಕ್ರೌಡಲ್ಲಿ ಒಂದು ಲೈವ್ ಪೇಂಟಿಂಗ್ ಮಾಡಿದ್ರು, ಅದು ಎಂತಂತ ಸಹ ನೋಡ್ಲಿಕ್ಕೆ ಆಗಲಿಲ್ಲ, ಇಲ್ಲಿ ತನಕ ಸಹ ಗೊತ್ತಾಗ್ಲಿಲ್ಲ. ಅದಾದ್ಮೇಲೆ ನಾವು ವಿಶ್ ಮಾಡಿ ಊಟ ಮಾಡ್ಕೊಂಡು ಒಂದು ಐಸ್ ಕ್ರೀಮ್ ತಿನ್ಕೊಂಡು ಹಾಗೆ ಮನೆಗೆ ಹೊರಟ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.